ದೇವಿರಮ್ಮನ ಬೆಟ್ಟವನ್ನ ಜಿಲ್ಲಾಡಳಿತ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾ ಇತ್ತು. ಆ ಸಮಯದಲ್ಲಿ ಅಲ್ಲೊಂದು ಅಪರಿಚಿತ ಮಹಿಳೆಯ ಅಸ್ಥಿ ಪಂಜರ ಪತ್ತೆಯಾಗಿದೆ. ಆ ಕಾಲಿನಲ್ಲಿ ಗೆಜ್ಜೆ ಇದ್ದ ಕಾರಣ ಅದನ್ನ ಮಹಿಳೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. UDR ಆಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸುತ್ತಮುತ್ತಲ ಪೊಲೀಸ್ ಸ್ಟೇಷನ್ ಗಳಲ್ಲಿ ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದ್ರೂ ಆಗಿದೆಯಾ ಅಂತ ಹೇಳಿ ಅದನ್ನ ನೋಡ್ತಾ ಇದ್ದಾರೆ. ಫೊರೆನ್ಸಿಕ್ ಟೀಮ್ ಇಂದ ಇನ್ನು ಯಾವುದೇ ರೀತಿಯಾದಂತಹ ರಿಪೋರ್ಟ್ ಬಂದಿಲ್ಲ. ಈ ಶವ ಸಿಕ್ಕ ಕಾರಣಕ್ಕಾಗಿಯೇ ದೇವಿರಮ್ಮನ ಬೆಟ್ಟದಲ್ಲಿ ಇಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಅನೇಕರು ಮಾತಾಡ್ತಾ ಇದ್ದಾರೆ. ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 2 ದಿನ ದೇವಿಯ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. 19ನೇ ತಾರೀಕು ಭಾನುವಾರ, 20ನೇ ತಾರೀಕು ಸೋಮವಾರ 2ನೇ ದಿನ ದೇವಿ ಶಾಂತ ಸ್ವರೂಪದಲ್ಲಿ ಇರ್ತಾಳೆ ಅನ್ನೋ ಕಾರಣಕ್ಕೋಸ್ಕರವೇ ಈ ದೇವಿಯನ್ನ ದೇವಿರಮ್ಮ ಅನ್ನುವಂತಹ ಹೆಸರಿನಿಂದ ಕರೆಯುವಂತಹದ್ದು. ಮೈಸೂರು ಪ್ರಾಂತ್ಯ ಇದ್ದಂತಹ ಸಮಯದಲ್ಲಿ ಮೈಸೂರಿನ ಮಹಾರಾಜರಿಗೆ ಚಾಮುಂಡೇಶ್ವರಿ ಮನೆದೇವಿಯಾಗಿರ್ತಾಳೆ. ಆದ್ರೆ 2ನೇ ಮನೆದೇವಿಯ ಸ್ವರೂಪದಲ್ಲಿ ಇರ್ತಕ್ಕಂತಹ ಯಾವ್ದಾದ್ರು ದೇವರಿದ್ರೆ ಅದು ದೇವಿರಮ್ಮ. ಈ ಪ್ರಾಂತ್ಯ ಎಲ್ಲ ಮೈಸೂರು ಪ್ರಾಂತ್ಯಕ್ಕೆ ಸೇರಿದ್ದೇ ಆದ್ರಿಂದ ಅವರುಗಳು ದೇವಿರಮ್ಮನಿಗೆ ವರ್ಷಕ್ಕೊಮ್ಮೆ ಬಾಗಿನವನ್ನ ಅರ್ಪಿಸ್ತಾ ಇರ್ತಾರೆ. ಎಲ್ಲಿ ಕಸದ ಬುಟ್ಟಿ ಇರುತ್ತೋ ಅಲ್ಲೇ ಹಾಕುವಂತಹ ಕೆಲಸವನ್ನ ಮಾಡಬೇಕು. ಅನೇಕರಿಗೆ ದೇವಿರಮ್ಮನ ಬೆಟ್ಟ ಅನ್ನುವಂಥದ್ದು ಪಿಕ್ನಿಕ್ ಸ್ಪಾಟ್ ಆಗೋಗ್ಬಿಟ್ಟಿದೆ. ಆದ್ರೆ ಇದು ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ಧಾರ್ಮಿಕ ಪ್ರದೇಶ. ಹಾಗಾಗಿ ನಮ್ಮ ವಸ್ತ್ರದ ಬಗ್ಗೆ ನಮಗೆ ಗಮನ ಇರಬೇಕು. ಹಾಗೆಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಸಾಂಪ್ರದಾಯಿಕವಾದಂತಹ ಧಾರ್ಮಿಕವಾದಂತಹ ಉಡುಪನ್ನ ಧರಿಸ್ಕೊಂಡು ಬರದೇ ಇದ್ರೆ ಮೇಲ್ಗಡೆಗೆ ಎಂಟ್ರಿಯೇ ಇರೋದಿಲ್ಲ.